ವಾಂಜರ್ಖೇಡ ಅಕ್ರಮ ಮರಳು ಸಾಗಾಣಿಕೆ. ಹೌದು ವೀಕ್ಷಕರ, ಗ್ರಾಮಸ್ಥರಿಂದ ದೂರು ಕೇಳಿ ಬರ್ತಿವೆ. ಕ್ರಮ ಕೈಗೊಳ್ಳದಂತಹ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಇದೀಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೋಡಿ, ಮಾಳ್ಗೆ ತಾಲೂಕಿನ ವಾಂಜರ್ಖೇಡ ಗ್ರಾಮದ ಬಳಿ ಇರುವಂತಹ ಮಾರ್ಷಾ ನದಿಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಅಕ್ರಮವಾಗಿ ಮರಳು ಸಾಗಾಟ ಎಗ್ಗಿಲ್ಲದೆ ನಡೆಯುತ್ತಿದೆ. ಇನ್ನು ಗ್ರಾಮಸ್ಥರಿಂದ ಜಿಲ್ಲಾಧಿಕಾರಿಗಳು, ಹಿರಿಯ ಗಣಿ ಮತ್ತು ಭೂವಿಜ್ಞಾನ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ತಹಸೀಲ್ದಾರ್, ಸ್ಥಳೀಯ ಪಿಎಸ್ಐ ಅವರಿಗೆ ಅಕ್ರಮ ಮರಳು ಸಾಗಾಣಿಕೆ ಕುರಿತು ಗ್ರಾಮದ 86 ಜನ ರೈತರು ದೂರನ್ನ ನೀಡಿದ್ದಾರೆ. ಇನ್ನು ದೂರನ್ನ ನೀಡಿ ವಾರಗಳು ಕಳೆದ್ರೂ ಕೂಡ ಸೂಕ್ತ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಇನ್ನು ಇವರ ವಿರುದ್ಧ ರೈತರು ಶನಿವಾರ ಪತ್ರಿಕಾಗೋಷ್ಠಿಯನ್ನ ಕೂಡ ನಡೆಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ನೋಡಿ, ಅರಣ್ಯ ಕಂದಾಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸೇರಿದಂತೆ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೂ ಅಕ್ರಮ ಮರಳು ಸಾಗಾಣೆ ಜಾಲದ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸುವ ಅಧಿಕಾರ ಇದೆ. ಆದ್ರೆ ಕೆಲ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮದಿಂದ ಅಕ್ರಮ ಮರಳು ಸಾಗಾಣೆ ಕೊಂಚ ಮಟ್ಟಿಗೆ ಕಡಿವಾಣ ಬಿದ್ರೆ, ಕೆಲ ಅಧಿಕಾರಿಗಳು ಮರಳು ದಂಧೆಕೋರರೊಂದಿಗೆ ಕೈ ಜೋಡಿಸಿದ್ರಿಂದ ಸರ್ಕಾರಕ್ಕೆ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ನಷ್ಟವಾಗ್ತಿದೆ. ಇನ್ನು ಇಲಾಖೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಖಚಿತ ಮಾಹಿತಿ ಕೂಡ ನೀಡಿದ್ರು. ಆದ್ರೆ ಕಾನೂನು ಕ್ರಮ ಜರುಗುತ್ತಿಲ್ಲ ಎಂಬುದು ಗ್ರಾಮದ ರೈತ ರಾಹುಲ್ ಶ್ರೀಧರ್ ಬಗ್ಗುರೆ ಅವರ ದೂರಾಗಿದೆ. ಇನ್ನು ನಿಷೇಧವಿದ್ರೂ ಕೂಡ ಟ್ರ್ಯಾಕ್ಟರ್ ಬಳಕೆ. ಹೌದು ವೀಕ್ಷಕರ, ಕೃಷಿ ಸಾಧನವಾಗಿರುವಂತಹ ಟ್ರ್ಯಾಕ್ಟರ್ ಅನ್ನು ಕೂಡ ಮರಳು ಸಾಗಾಟಕ್ಕೆ ಬಳಸಬಾರದು ಎಂದು ಜಿಲ್ಲಾಡಳಿತನೇ ಆದೇಶಿಸಿದೆ. ಅದರ ಜೊತೆಗೆ ಪರಿಸರ ಹಾನಿಯಾಗುವ ದೃಷ್ಟಿಯಿಂದ ಹಿಟಾಚಿಯಿಂದ ನದಿಯಲ್ಲಿ ಮರಳು ತೆಗೆಯಬಾರದು ಎಂದು ಸರ್ಕಾರ ಕೂಡ ಸೂಚಿಸಿದೆ. ಆದ್ರೆ ಟ್ರ್ಯಾಕ್ಟರ್ಗಳನ್ನ ತೆಗೆದುಕೊಂಡು ರಾತ್ರೋರಾತ್ರಿ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದಂತಹ ಮೆಹಕರ್ ಠಾಣೆ ಪೊಲೀಸರು, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗ್ತಿಲ್ಲ ನೋಡಿ ಅಂತ ರೈತ ಸಿದ್ದರಾಮ್ ಕಾಟೋನೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೋಡಿ, ನೀವು ಅಕ್ರಮವನ್ನ ತಡೆ, ಟ್ರ್ಯಾಕ್ಟರ್ ಮೂಲಕ ಅಕ್ರಮವಾಗಿ ಮರಳು ಸಾಗಿಸುತ್ತಿರುವುದನ್ನ ತಡೆಯಿರಿ. ಈಗಾಗಲೇ ಈ ಕುರಿತು ಪೊಲೀಸ್, ಕಂದಾಯ ಅಧಿಕಾರಿಗಳು ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಯಾವೊಬ್ಬ ಅಧಿಕಾರಿಗಳು ಕೂಡ ಇತ್ತ ಗಮನ ಹರಿಸ್ತಿಲ್ಲ. ಜೊತೆಗೆ ಮರಳು ತೆಗೆಯೋದ್ರಿಂದ ಅಂತರ್ಜಲ ಮಟ್ಟ ಕಡಿಮೆ ಆಗ್ತಿದ್ದು, ಬೇಸಿಗೆಯಲ್ಲಿ ದನ ಕರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಉದ್ಭವವಾಗಿದ್ದು, ಈ ಕೂಡಲೇ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂಬುದು ರೈತ ಶಿವಾಜಿ ಮದ್ದೂರಿ ಅವರು ಆಗ್ರಹಿಸಿದ್ದಾರೆ. ಇನ್ನು ನೆಮ್ಮದಿ ಕೂಡ ಹಾಳಾಗ್ತಾ ಇದೆ. ತಾಲೂಕಿನ ವಾಂಜರ್ಖೇಡ ಗ್ರಾಮದ ಮಾರ್ಷಾ ನದಿ ಪಾತ್ರದಲ್ಲಿ ಮರಳು ಹೇರಳವಾಗಿ ಸಿಕ್ಕಿದೆ. ಹೊರ ರಾಜ್ಯದವರು ಮಾತ್ರ ಒಡಲನ್ನ ಬಗೆಯುತ್ತಿದ್ದಾರೆ. ಟ್ರ್ಯಾಕ್ಟರ್ಗಳ ಸಂಚಾರದಿಂದ ನದಿ ಸಂಪರ್ಕ ಕಲ್ಪಿಸಿಕೊಡುವಂತಹ ಬಹುತೇಕ ರಸ್ತೆಗಳು ಕೂಡ ಹಾಳಾಗಿವೆ. ಈ ಗ್ರಾಮದಲ್ಲಿ ನದಿ ಮೂಲಕ ಸಂಪರ್ಕ ಕಲ್ಪಿಸಿಕೊಟ್ಟಂತಹ ನೀರಿನ ಕೊಳವೆಗಳು, ಭಾರವಾದಂತಹ ವಾಹನಗಳ ಸಂಚಾರಗಳಿಂದ ರಸ್ತೆಗಳು ಕೂಡ ಸಂಪೂರ್ಣ ಹಾಳಾಗಿವೆ. ಹಗಲು ರಾತ್ರಿ ಸಂಚರಿಸುತ್ತಿರುವಂತಹ ಟ್ರ್ಯಾಕ್ಟರ್ಗಳ ಸದ್ದಿನಿಂದ ನದಿ ತೀರದಿಂದ ಗ್ರಾಮಸ್ಥರ ನಿದ್ದೆಗೂ ಕೂಡ ಭಂಗ ಉಂಟಾಗ್ತಿದೆ ಎಂದು ಗುರುನಾಥ್ ಬೋಲ್ಸೂರ್ ಅವರು ಆರೋಪ ಕೂಡ ಮಾಡಿದ್ದಾರೆ. ಅಪ್ರಾಮಾಣಿಕತೆ, ರಾಜ್ಯ ಸರ್ಕಾರ ಮರಳು ಅಕ್ರಮ ಸಾಗಣೆ ತಡೆಗಟ್ಟು ಹೊಸ ಕಾಯ್ದೆ ಕೂಡ ಜಾರಿಗೆ ತಂದು ಕಟ್ಟುನಿಟ್ಟಿನ ಅನುಷ್ಠಾನದಲ್ಲಿ ಅಧಿಕಾರಿಗಳ ಅಪ್ರಾಮಾಣಿಕತೆ ಮರಳು ಮಾಫಿಯಾಕ್ಕೆ ಕಡಿವಾಣ ಬಿದ್ದಿಲ್ಲ ಎನ್ನುವಂತಹ ಆರೋಪಗಳು ಕೂಡ ಹೆಚ್ಚಿವೆ. ಎಲ್ಲೆಂದರಲ್ಲಿ ಅಕ್ರಮ ಮರಳು ಸಂಗ್ರಹ ಸಾಗಿಸುವುದು ಮಿತಿ ಮೀರಿದೆ. ಆದ್ರಿಂದ ಈ ಕೂಡಲೇ ಅಕ್ರಮವಾಗಿ ಮರಳು ಸಂಗ್ರಹಿಸಿದ ಸ್ಥಳವನ್ನ ಪರಿಶೀಲಿಸಬೇಕು. ಮರಳನ್ನ ಸರ್ಕಾರ ನಿಗದಿಪಡಿಸಿದ ದರದಲ್ಲಿಯೇ ಮಾರಾಟ ಮಾಡಲು ಸೂಚನೆ ಕೂಡ ನೀಡಬೇಕು. ಇನ್ನು ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೂಡ ಕೈಗೊಳ್ಳಬೇಕೆಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತುಕಾರಾಮ್ ಹೊಸೂರೆ, ಲಖನ್ ಕೋಟ್ಪಾಳೆ, ಸಚಿನ್ ಸದೋಳ್ಗೆ, ರಾಜು ರೆಡ್ಡಿ, ಸಂಗಮೇಶ್ ಪಾಟೀಲ್, ಮಚೇಂದ್ರಪ್ಪ ದೇಶ್ಮುಖ್, ವಿಲಾಸ್ ಕುಮಾರ್, ಕೃಷ್ಣ ರೂಡೆ ಸೇರಿ ಹಲವರು ಉಪಸ್ಥಿತರಿದ್ದರು. ವಿಡಿಯೋಗಳಲ್ಲಿ ತಾವು ನೋಡಬಹುದಾಗಿದೆ ಯಾವ ರೀತಿ ಮರಳು ಸಾಗಣೆ ಮಾಡ್ತಿದ್ದಾರೆ. अभी हमारे इधर वांजरखेड़ा गांव में इलीगल पद्धति से पूरा इधर रेती काटने का काम चालू है। वांजरखेड़ा रिवर और इधर महाराष्ट्र कर्नाटक बॉर्डर पे गांव है हमारा वांजरखेड़ा बोल के। इधर पूरे इलीगल टाइप में पूरा जो रेती का बोट रहता है वो बोट से पूरा रेती निकल रहे अंदर से, जमीन में 10-20 फीट अंदर वो पाइप डाल के रेती निकल रहे। तो इस पे जल्दी से जल्दी कर्नाटक गवर्नमेंट एक्शन लेके ये पूरा हमारा बंद कर देना रेती खींचना। कितने का हो रहा है रेती?
अभी ये रेती का पूरा करोड़ों रुपए का स्कैम चालू है अभी इधर फिलहाल 8, 9, 10 पोर्ट चालू है इलीगल टाइप से। रोज का वो 4-5 लाख का रेती निकाल रहे। इस पे पुलिस प्रशासन भी कुछ एक्शन नहीं ले रहे। हम लोग सब तरफ जाके उनको नोटिस दे के आए हुए अभी फिलहाल, तो वो लोग कुछ भी एक्शन नहीं ले रहे। हमारे को नोटिस दे के 5-6 दिन हो गया। अभी हमारे इधर जो अभी ऐसा ही इसी पद्धति से अगर ये चालू कर दिए तो हमारे नदी में पानी भी नहीं रहेगा, और जो हमारे किसान लोग हैं वो बहुत सारे फसल लगाए हुए हैं, उनको पूरा वो फसल खराब हो जाएगी, सूख को जाएगी पूरा, और जानवर के लिए पानी भी नहीं रहेगा नदी में। ನನ್ನ ಹೆಸರು ಶಿವರಾಜ್ ಮದ್ನೂರೆ ವಾಂಜರಖೇಡ ಗ್ರಾಮದಲ್ಲಿ ಮಾಂಜರಾ ನದಿಯಲ್ಲಿ ನಮ್ಮ ಹೊಲ ಇದ್ದೆ. ಆ ನಂತರ ಈ ಮಾಂಜರಾ ತೆಳಗ ಮಹಾರಾಷ್ಟ್ರ ಬಾರ್ಡರ್ಗೆ 8 ಬೋಟ್ ಚಾಲು ಇದ್ದೆ ರೇತಿಗಿಲತ್ತರ. ಅದ್ರ ಕಡೆಯಿಂದ ನಮಗೆ ನೀರು ಸಾಲಲ್ಲ. ನಮ್ಮ 8 ಎಕರೆ ಅದು ಮಹಾರಾಷ್ಟ್ರ ಬಾರ್ಡರ್ದಾಗ ಅದ, ನಿಮಗೆ ಬಿ ಬರ್ತಲ್ಲ ಅದು? ಎರಡು ಬರ್ತೀವಿ, ಎರಡು ಬಾರ್ಡರ್ ಅದ. ಅಂದ್ರೂ ನಮಗೆ ನೀರಿನ ಸವಲತ್ತು ಇಲ್ಲ ಮುಂದೆ. ಈಗ 1 ತಿಂಗಳದಾಗ ನೀರು ಖಲಾಸ ಆಯ್ತಾವ. ದನಗಳಿಗೆ ಕುಡಿಲಾಕ ನೀರು ಇರಲ್ಲ, ಮನುಷ್ಯರಿಗೂ ಈಗ ಸಿಗಲ್ಲ. ಅಂದ್ರೆ ಈ ರೇತಿ ತೆಗೆದ್ರಿಂದ ನಿಮ್ಗೆ ಕುಡಿಯೋ ನೀರು ಸಿಗಲ್ಲ ಅನ್ನತ್ತೀರಿ, ಮತ್ತು ನಿಮ್ಮ ಬೆಳೆನೂ ಉಳಿಯಲ್ಲ. ಬೆಳೆನೂ ಉಳಿಯಲ್ಲ. ಅದು ಎಷ್ಟು ದಿನ ಇದು ಚಾಲು ಅದ ಈ ರೀತಿ ಇದು ಏನೇ 15 ದಿನ ಚಾಲು ಐತ್ರಿ. 4 ದಿನದಾಗೆ 2 ಇಂಚ್ ನೀರು ಕಮ್ಮಿ ಆಗ್ಯಾವ. 2 ಫೀಟ್ ಎಲ್ಲದ ಬೋಟು ಈಗ ಬೋಟ್ ಇತ್ತು. ಇದ್ರ ಬಗ್ಗೆ ನೀವು ಬೋರ್ಡ್ದವ್ರಿಗೆ ಮಾಡ್ಬಿಡ್ರಪ್ಪ ಅಂತ ಕೇಳಿದ್ರೆ ಏನಂದ್ರು? ಅವ್ರು ಏನು ಇದನ್ನ ಮಾಡೋದಾಗ್ಯಾರ. ಡೇದಾಗ ಬಂದ್ ಮಾಡತ್ತಾರ, ನೈಟ್ದಾಗ ಚಾಲು ಮಾಡತ್ತಾರ. ಅಧಿಕಾರಿಗಳಿಗೆಲ್ಲ ಲೆಟರ್ ಕೊಟ್ಟಿರಿ ನೀವು? ಹಾಂ, ಎಲ್ಲ ಲೆಟ್ರ್ ಕೊಟ್ಟಿದ್ದೀವಿ ರೀ. ಕೊಟ್ಟು ಬಂದ ಕಸಿ 4 ದಿವಸ ಯಾವುದೇ ಕ್ರಮ ವಹಿಸಲಿ ಅಂತ? ಇಲ್ಲ. ಹೋದರ್ಷ ಭೀ ಕೊಟ್ಟಿದ್ದು. ಯಾರಿಗೆ ಕೊಟ್ಟಿದ್ರಿ ಲೆಟರ್? ಅದು ಅದಲ್ಲ ಅಲ್ಲಿ ಲೆಟರ್ ಏನ್ರದು? ಹಾಂ ರೀ. ಎಲ್ಲರೂ ಮಾಲ್ಕಿಯಿಂದ ಸ್ಯಾಮ್ಗಳವರೆಗೂ ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ KP News 24/7. ಧನ್ಯವಾದಗಳು.